ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಹೃತ್ಪೂರ್ವಕ ಸ್ವಾಗತ. ಈ ದಿನ ನಾವು 8ನೇ ತರಗತಿಯ ಗಣಿತ ಪ್ರಕಾಶ NCERTಯಿಂದ ಹೊಸ ಪಠ್ಯಕ್ರಮವನ್ನು ಬಿಡುಗಡೆ ಮಾಡಲಾಗಿದೆ. ಸೊ ಈ ಒಂದು ಟೆಕ್ಸ್ಟ್ ಬುಕ್ನಲ್ಲಿರುವಂತಹ ಮೊದಲನೇ ಪಾಠ ವರ್ಗ ಮತ್ತು ಘನ. ಈ ಒಂದು ಪಾಠದಲ್ಲಿ ಆಲ್ರೆಡಿ ನಾನು ಮೊದಲನೇ ಒಂದು ರಾಣಿ ಮಂಜುರಿಯ ಒಂದು ಸ್ಟೋರಿ, ಅವನು ಯಾವ ರೀತಿಯಾಗಿ ಲಾಕರನ್ನು ತೆಗೆದ ಅನ್ನೋದನ್ನು ನಾನು ಮೊದಲನೇ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಈಗ ಎರಡನೇ ಭಾಗ ವರ್ಗ ಸಂಖ್ಯೆಗಳು 1.1 ವರ್ಗ ಸಂಖ್ಯೆಗಳು. ಇಲ್ಲಿ ಏನಿದೆ ಅಂತ ಹೇಳಿಬಿಟ್ಟು ನೋಡೋಣ. ಸೊ ಅದಕ್ಕಿಂತ ಮುಂಚೆ ಹಿಂದಿನ ಪಿರಿಯಡಿನ ಒಂದು ಸ್ವಲ್ಪ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ ಇದನ್ನೆಲ್ಲ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೆ. 1, 4, 9, 16, 25, 36 ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಏನಾಗುತ್ತಪ್ಪ ಅಂತಂದರೆ ನಮಗೆ ಆಡ್ ನಂಬರ್ ಆಫ್ ಅಂತಂದರೆ ಬೆಸ ಸಂಖ್ಯೆಯ ಅಪವರ್ತನಗಳು ಸಿಗುತ್ತೆ. ಉದಾಹರಣೆಗೆ ಈಗ 25 ತೊಗೊಂಡ್ರೆ 1, 2, 3 ಈ ರೀತಿಯಾಗಿ. ಓಕೆ, 25 ಅಲ್ಲ ಲೆಕ್ಕಕ್ಕೆ 1, 2, 3 1, 2, 3 ಅಂತಂದರೆ 3 ಅನ್ನೋದು ಬೆಸ ಸಂಖ್ಯೆಯ ಅಪವರ್ತನಗಳು ಸಿಗುತ್ತೆ. ಆವಾಗ ನಾವು ಲಾಕರ್ ಓಪನ್ ಅಂತ ಹೇಳಿಬಿಟ್ಟು ಮಾಡಿಕೊಂಡು ಈ ಒಂದು ಪಜಲನ್ನು ನಾವು ಸಾಲ್ವ್ ಮಾಡಿದ್ವಲ್ವಾ. ಸೊ ನೆಕ್ಸ್ಟು ಬರೋಣ. ಈ ಕಾನ್ಸೆಪ್ಟ್ ಯಾಕೆ ಹೇಳಿದೆ ಅಂತಂದರೆ ಥ್ರೂ ಔಟ್ ದ ಈ ಒಂದು ಯೂನಿಟಲ್ಲಿ ಇದು ಬೇಕೇ ಬೇಕು. ಓಕೆ, ನೆಕ್ಸ್ಟ್ ವರ್ಗ ಸಂಖ್ಯೆಗಳು. 1, 4, 9, 16 ಸಂಖ್ಯೆಗಳನ್ನು ವರ್ಗ ಸಂಖ್ಯೆಗಳು ಎಂದು ಏಕೆ ಕರೆಯುತ್ತಾರೆ? ಚೌಕದಲ್ಲಿನ ಯೂನಿಟ್ ಚೌಕಗಳ ಸಂಖ್ಯೆ ಒಂದು ಚೌಕದ ವಿಸ್ತೀರ್ಣ ಅದರ ಪಾರ್ಶ್ವಬಾಹುಗಳ ಗುಣಲಬ್ಧವಾಗಿದೆ ಎಂದು ನಮಗೆ ತಿಳಿದಿದೆ. ಕೆಳಗಿನ ಕೋಷ್ಟಕವು ವಿಭಿನ್ನ ಬಾಹು ಅಂತಂದರೆ ಒಂದು ಸ್ಕ್ವೇರ್ ಅಥವಾ ಒಂದು ಚೌಕ ತಗೊಂಡ್ರೆ ಅದರ ವಿಸ್ತೀರ್ಣ, ನಮಗೆ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ಗೊತ್ತುಂಟು. ಏನಪ್ಪ ಸೂತ್ರ ಅಂತಂದರೆ ಬಾಹು ಇಂಟು ಬಾಹು, ಚೌಕದ ವಿಸ್ತೀರ್ಣ ಕಂಡುಹಿಡಿಸು. ಒಂದು ವೇಳೆ 1 ಸೆಂಟಿಮೀಟರ್ ಇದ್ದರೆ ಇದನ್ನು ಸಹ ಎಲ್ಲವೂ ಸಹ 1 ಸೆಂಟಿಮೀಟರ್, ಸೊ 1 ಸ್ಕ್ವೇರ್ ಸೆಂಟಿಮೀಟರ್ ಆಗುತ್ತೆ. ಒಂದು ವೇಳೆ ಅದೇ ಚೌಕ 2 ಸೆಂಟಿಮೀಟರ್ ಇತ್ತು ಅಂತಂದರೆ ಸೊ ನಮಗೆ ಬಾಹು ಇಂಟು ಬಾಹು ಸೂತ್ರ ಹಾಕ್ಕೊಂಡು ಮಾಡಿದ್ರೆ 4 ಸ್ಕ್ವೇರ್ ಸೆಂಟಿಮೀಟರ್ ಆಗುತ್ತೆ. ಫೈನ್ ಅಲ್ವಾ? ಸೊ ಇದು ನಮಗೆ ಗೊತ್ತುಂಟು. ಓಕೆ ಫೈನ್, ಅದನ್ನೇ ಇಲ್ಲಿ ಕೊಟ್ಟಿದ್ದಾನೆ. ಬಾಹುವಿನ ಉದ್ದ 1 ಇದ್ದರೆ 1 ಇಂಟು 1 1 ಚದರ ಮೂಲಮಾನ, 2 ಇದ್ದರೆ 2 ಇಂಟು 2 4, 3 ಇದ್ದರೆ 3 ಇಂಟು 3 9, 4 ಇದ್ದರೆ 4 ಇಂಟು 4 16, 5 ಇಂಟು 5 25, 10 ಇದ್ದರೆ 10 ಇಂಟು 10 100. ಅಂದರೆ ನಾವು ವರ್ಗಗಳನ್ನು ಸೂಚಿಸಲು ಈ ಕೆಳಗಿನ ಸಂಕೇತವನ್ನು ಉಪಯೋಗಿಸ್ತೇವೆ. ಸೊ ಏನಿದು ನಾವು 1 ಇಂಟು 1 ಅಂತ ಹೇಳಿ ಮಾಡಿದ್ವಲ್ವಾ. ಸೊ ಇದನ್ನು 1 ಸ್ಕ್ವೇರ್ ಅಂತ ಬರಿಬೋದು. ಅಂದರೆ ಘಾತಾಂಕಗಳನ್ನು ನಾವು ಆಲ್ರೆಡಿ 6, 7ರಲ್ಲಿ ಕಲ್ತಿದ್ದೀವಿ ಅಲ್ವಾ. ಘಾತಾಂಕ ಅಂತಂದ್ರೇನು, ಈ 1 ಸ್ಕ್ವೇರ್ ಅಂತ ಅಂದ್ರೇನು, ಅಥವಾ 5 ಸ್ಕ್ವೇರ್ ಅಂತ ಅಂದರೆ ಏನು, ಇದರ ಅರ್ಥ ಏನು, 5ನ್ನು 2 ಸಲ ಗುಣಿಸೋದು. ಅದೇ ಮಾಡಿರೋದಲ್ವಾ, ಅದೇ ಮಾಡಿರೋದು. 1ನ್ನು 2 ಸಲ ಗುಣಿಸಿದ್ದಾರೆ. ಈಗ 2 8 2 4, ಇದನ್ನು 2ನ್ನು 2 ಸಲ ಗುಣಿಸಿದ್ದಾರೆ ಅಂತ ಬರಿಬೋದಲ್ವಾ. 3 ಇಂಟು 3 9 ಅಂದಾಗ 3ನ್ನು 2 ಸಲ ಗುಣಿಸಿದ್ದಾರೆ. 2 ಬಿಟ್ಟು 3 ಸಲ ಗುಣಿಸಿದ್ವಾ? ಇಲ್ಲಲ್ವಾ, 3ನ್ನು 2 ಸಲ ಗುಣಿಸಿದ್ದಾರೆ. ಓಕೆ, 4 ಇಂಟು 4 ಅಂದಾಗ 16, 4ನ್ನು 2 ಸಲ ಗುಣಿಸಿದ್ದಾರೆ, 4ರ ಘಾತ 2. ಅದನ್ನೇ ನಾವು 4 ಸ್ಕ್ವೇರ್ ಅಥವಾ 4 ಸ್ಕ್ವೇರ್ ಅಂತ ಹೇಳ್ತೀವಿ ಅಷ್ಟೇ ಅಲ್ವಾ. ಸೊ ಅದನ್ನೇ ಹೇಳಿದೆ. ಸಾಮಾನ್ಯವಾಗಿ ಯಾವುದೇ ವರ್ಗ ಸಂಖ್ಯೆ ಅನ್ನು n ಇಂಟು n n ಸ್ಕ್ವೇರ್ ಎಂದು ಬರೀತೇವೆ. ಅದನ್ನು nರ ವರ್ಗ ಅಂತ ಹೇಳಿಬಿಟ್ಟು ಓದ್ತೇವೆ. ಎಷ್ಟಾದರೂ ಇರ್ಬೋದು ನಂಬರ್, ಅದು ಏನಾದರೂ ಆಗಿರಬಹುದು, ಅದು ಯಾವುದೇ ನಂಬರ್ ಆಗಿರಬಹುದು. ಅದನ್ನು 2 ಸಲ ಗುಣಿಸ್ತಿದ್ದೀವಿ ಅಂತಂದರೆ ಎಂದರ ಘಾತ 2 n ಸ್ಕ್ವೇರ್ ಅಂತ ಹೇಳಿ ಓದ್ತೀವಿ. ಎಂದರ ವರ್ಗ ಅಂತ ಹೇಳ್ತೀವಿ ಅಷ್ಟೇ. ಓಕೆ, ಎಂದರ ಘಾತ 2 ಘಾತಾಂಕದಲ್ಲಿ ಓದ್ತಾ ಇದ್ವಿ. ಬಟ್ ಇದು ಹೊಸ ಚಾಪ್ಟರು, ಇದನ್ನು ನಾವು ಹೊಸದಾಗಿ ಓದ್ತೀವಿ. ಏನಪ್ಪ ಅಂದರೆ nರ ವರ್ಗ ಅಂತ ಓದ್ತೀವಿ. ಹಾಗಾದರೆ ಬಾಹುವಿನ ಉದ್ದ 5ನೇ 3 ಅಥವಾ 2.5 ಮೂಲಮಾನ ಹೊಂದಿರುವಂತೆ ಚೌಕ ಇರುತ್ತಿದೆಯೇ ಅಂತ ಕೇಳ್ತಿದ್ದಾರೆ. ಅಂದರೆ ಇದು ಭಿನ್ನರಾಶಿಯಲ್ಲಿದೆ, ಇದು ದಶಮಾಂಶದಲ್ಲಿದೆ. ಇಷ್ಟೊತ್ತವರೆಗೆ ನಾವು ಭಿನ್ನರಾಶಿ ಮತ್ತು ದಶಮಾಂಶನ ಆ್ಯಡ್ ಮಾಡಿರಲಿಲ್ಲ, ಇಲ್ಲಿದೆ. ಸೊ ನೋಡೋಣ ಏನು, 5ನೇ 3 ಇಂಟು 5ನೇ 3, 3 3 9, 5 5 25. ಇದು ಸಹ ವರ್ಗ ಸಂಖ್ಯೆನೇ ಹೌದು, ಯಾಕಾಗಲ್ಲ. ನೆಕ್ಸ್ಟ್ ಬಂತು 2.5, ಮತ್ತೆ ಅದೇ ನಂಬರಿಂದ ಗುಣಿಸ್ಬೇಕು. 2.5, ಸೊ 5 5 25, ಸೊ 625. ಓಕೆ, 6.25 6.2. ಹಾಗಾದರೆ ಇಲ್ಲಿಗೂ ಬಂದಿದೆಯಲ್ಲ ಉತ್ತರ. ಹಾಗಾದರೆ ಇದು ಸಹ ಒಂದು ವರ್ಗ ಸಂಖ್ಯೆ. ಓಕೆ, ಚೌಕ ಇರುತ್ತದೆಯೇ? ಹೌದು, ಇರುತ್ತೆ. ಒಂದು ವೇಳೆ ಅದರ ಉದ್ದ ಇಷ್ಟಿದ್ರೆ ಅದನ್ನು ಸಹ ನಾವು, ಇದರ ವಿಸ್ತೀರ್ಣವನ್ನು ಸಹ ನಾವು ಕಂಡುಹಿಡಿಬೋದು. ಇದಿದ್ದರೆ ಇದರ ಸಹ ವಿಸ್ತೀರ್ಣ ಕಂಡುಹಿಡಿಬೋದು. ಚೌಕ ಇರುತ್ತೆ, ಹೌದು. ಅದರ ವಿಸ್ತೀರ್ಣವು ಇಲ್ಲಿ ಕೊಟ್ಟಿದ್ದಾನೆ. ಏನು, 9/25 25ನೇ 9, ಮತ್ತು ಇಲ್ಲಿ 6.25 ಚದರ ಮೂಲಮಾನವಾಗಿದೆ. ಸ್ವಾಭಾವಿಕ ಸಂಖ್ಯೆಗಳ ವರ್ಗಗಳನ್ನು ನಾವು ಪೂರ್ಣ ವರ್ಗಗಳು ಅಂತ ಹೇಳಿಬಿಟ್ಟು ಕರೆಯುತ್ತೇವೆ. ಇದು ನೆನಪಿರಲಿ. ಸ್ವಾಭಾವಿಕ ಸಂಖ್ಯೆಗಳು ಅಂತ ಅಂದರೆ ಏನು ಬರುತ್ತೆ, n =
ನ್ಯಾಚುರಲ್ ನಂಬರ್ಸ್ ಯಾವುದರಿಂದ ಬರುತ್ತೆ? 1, 2, 3, 4 ಸೊ ಅದೆಲ್ಲ ಪೂರ್ಣ ವರ್ಗಗಳು ಅಂತ ಹೇಳ್ತೀವಿ. ಉದಾಹರಣೆಗೆ 1, 4, 9, 16, 25 ಇವೆಲ್ಲ ಇದರೊಳಗಡೆ ಬರುತ್ತಲ್ವ. 1 ಇದೆ, 4 ಇದೆ, ನೆಕ್ಸ್ಟ್ ಮುಂದೆ ಹೋದರೆ 9 ಬರುತ್ತೆ, 16 ಬರುತ್ತೆ, 25 ಬರುತ್ತೆ. ಸೊ ನೀವು ಎಲ್ಲಿವರೆಗೆ ಅನ್ಲಿಮಿಟೆಡ್. ಓಕೆ, ಇವೆಲ್ಲವೂ ಸಹ ಪೂರ್ಣ ವರ್ಗಗಳಾಗಿ. ಇದಿಷ್ಟು ಇದರ ಒಂದು ಕಾನ್ಸೆಪ್ಟ್. ಹಾಗೆ ಸ್ವಲ್ಪ ಮುಂದಕ್ಕೆ ಹೋಗೋಣ. ಪೂರ್ಣ ವರ್ಗಗಳ ವಿನ್ಯಾಸ ವೆರಿ ಇಂಪಾರ್ಟೆಂಟ್. ಇದು ನೀವು ಇಡೀ ಒಂದು ಪಾಠ ಮುಗಿಯುವವರೆಗೂ ಇದು ಇಂಪಾರ್ಟೆಂಟು. ಕರೆಕ್ಟಾಗಿ ಕಾಣಿಸ್ತಿಲ್ಲ, ಬಟ್ ಅದಕ್ಕೋಸ್ಕರ ನಾನು ಸಪ್ರೇಟ್ ಆಗಿರುವಂಥ ಒಂದು ಟೇಬಲನ್ನು ಮಾಡ್ಕೊಂಡಿದ್ದೀನಿ. ಇಲ್ಲಿ ಏನು ಕೊಟ್ಟಿದ್ದಾನೆ ಅಂತಂದರೆ, ಇಲ್ಲಿ ಬಿಟ್ಟಿದ್ದಾರೆ ಜಾಗ, ಅದನ್ನು ನಾನಿಲ್ಲಿ ಫಿಲಪ್ ಮಾಡಿದ್ದೀನಿ. ಓಕೆ ಫೈನ್, ಕಲರ್ಫುಲ್ ಆಗಿದೆಯಲ್ವ ಫ್ರೆಂಡ್ಸ್? ಸೊ ನಿಮಗೆ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ಲಿ ಅಂತ ಹೇಳಿಬಿಟ್ಟು ಬರ್ತೀನಿ. ಓಕೆ, ಯಾಕೆ ಅಂತಂದರೆ ಇಡೀ ಪಾಠ, ಮತ್ತೊಮ್ಮೆ ಹೇಳ್ತೀನಿ, ಇಡೀ ಪಾಠ ಈ ಒಂದು ಟೇಬಲ್ ಮೇಲೆ ಅವಲಂಬಿತವಾಗಿದೆ. ಈ ಟೇಬಲ್ ಅಂತ ಅಂದರೆ ನಾನು ಮಾಡ್ತಿದ್ದೀನಲ್ಲ ಆ ಟೇಬಲ್ ಅಲ್ಲ, ಈ ಟೇಬಲ್. ಓಕೆ ಓಕೆ ಫೈನ್. ಹಾಗಾದರೆ ಏನು? 1ರ ವರ್ಗ 1, 2ರ ವರ್ಗ 4, 3ರ ವರ್ಗ 9, 4 ಸ್ಕ್ವೇರ್ 16, 5 ಸ್ಕ್ವೇರ್ 25, 6ರ ವರ್ಗ 36, 7ರ ವರ್ಗ 49, 8ರ ವರ್ಗ 64, 9ರ ವರ್ಗ 81, 10ರ ವರ್ಗ 100. 11 ಸ್ಕ್ವೇರ್ 121, ಸ್ಕ್ವೇರ್ ಅಂದರೂ ಒಂದೇ, ವರ್ಗ ಅಂದರೂ ಒಂದೇ. 12 ಸ್ಕ್ವೇರ್ 144, 13 ಸ್ಕ್ವೇರ್ 169, 14 ಸ್ಕ್ವೇರ್ 196, 15 ಸ್ಕ್ವೇರ್ 225, 16 ಸ್ಕ್ವೇರ್ 256, 17 ಸ್ಕ್ವೇರ್ 289, 18 ಸ್ಕ್ವೇರ್ 324, 19 ಸ್ಕ್ವೇರ್ 361, 20 ಸ್ಕ್ವೇರ್ 400. ಓಕೆ, ಇದನ್ನೆಲ್ಲ ನೀವು ಬಾಹೆಟ್ ಮಾಡಲೇಬೇಕು. ಓಕೆ ಫೈನ್. ನೆಕ್ಸ್ಟ್ 7th ಸ್ಟ್ಯಾಂಡರ್ಡಲ್ಲಿ ಯಾವಾಗ ಘಾತ ಸಂಖ್ಯೆಗಳು ಇದ್ವೋ ಅಲ್ಲಿ ನಾವು 20ರವರೆಗೆ ಕಲ್ತಿದ್ದಾರೆ. ಸೊ ಈಗ 30ರವರೆಗೆ ಕಲಿಯೋದಷ್ಟೇ. 21 ಸ್ಕ್ವೇರ್ 441, ನೆಕ್ಸ್ಟ್ 22 ಸ್ಕ್ವೇರ್ 484, 23 ಸ್ಕ್ವೇರ್ 529, 24 ಸ್ಕ್ವೇರ್ 576, 25 ಸ್ಕ್ವೇರ್ 625, 26 ಸ್ಕ್ವೇರ್ 676, 27 ಸ್ಕ್ವೇರ್ 729, 28 ಸ್ಕ್ವೇರ್ 784, 29 ಸ್ಕ್ವೇರ್ 841, 30 ಸ್ಕ್ವೇರ್ 900. ಹೇಗೆ ಕಂಡುಹಿಡಿದ್ರಿ ನೀವು ಅಂತ ಹೇಳಿಬಿಟ್ಟು ಪ್ರಶ್ನೆ ಮಾಡಬೇಡಿ. ಏಕೆ ಅಂತಂದರೆ ಈಗಲೇ ಹೇಳಿದ್ವಿ, ವರ್ಗ ಸಂಖ್ಯೆನ ಒಂದು ಸಂಖ್ಯೆನ ಅದೇ ಸಂಖ್ಯೆಯಿಂದ ಮತ್ತೊಂದು ಸಲ ಗುಣಿಸಿದ್ರೆ ನಮಗೆ ಸಿಗುತ್ತೆ ಅಂತ ಹೇಳಿಬಿಟ್ಟು. ಫಾರ್ ಎಕ್ಸಾಂಪಲ್ 11 ತೊಗೊಂಡೆ ಅಂತಂದರೆ 11 × 11 ಮಾಡಿದಾಗ 121 ಸಿಗುತ್ತೆ. ಓಕೆ ಫೈನ್. ನೆಕ್ಸ್ಟ್ ಈ ಒಂದು ಕಾಲಮನ್ನು ನೋಡಿಬಿಟ್ಟು ನೀವು ಇಲ್ಲಿ ಫಿಲಪ್ ಮಾಡ್ಕೊಬೇಕು. ಓಕೆ ಫೈನ್. ಯಾವ ವಿನ್ಯಾಸಗಳನ್ನು ನೀವು ಗಮನಿಸಿರುವಿರಿ? ನೀವು ಗಮನಿಸಿದ ಅಂಶಗಳನ್ನು ಹಂಚಿಕೊಳ್ಳಿ ಮತ್ತು ನಿಮ್ಮ ತೀರ್ಮಾನ. ಇಲ್ಲಿ ಏನಾದರೂ ಒಂದು ಪ್ಯಾಟರ್ನ್ ಸಿಗ್ತಾ ನಿಮಗೆ? ಪ್ಯಾಟರ್ನ್ ಏನಾದರೂ ಕಾಣಿಸ್ತಾ ಇದೆಯಾ? ಸ್ವಲ್ಪ ಹೊತ್ತು ನೋಡಿ, ಏನಾದರೂ ಒಂದು ಪ್ಯಾಟರ್ನ್ ಸೇಮ್ ಆಗಿದೆ, ಏನೋ ಒಂದು ಇಲ್ಲಿ ಕಲರ್ ರೆಡ್ ಇದೆ, ಪಿಂಕ್ ಇದೆ ಅಂತ ಅಲ್ಲ ಪ್ಯಾಟರ್ನ್ ಹೇಳ್ತಿರೋದು. ಈ ಒಂದು ಸಂಖ್ಯೆಗಳಲ್ಲಿ ಯಾವುದಾದ್ರೂ ಒಂದು ಪ್ಯಾಟರ್ನ್ ಅಡಗಿದೆಯಾ? ಹೌದು. ಯಾವ ಪ್ಯಾಟರ್ನ್ ಅಡಗಿದೆ ಅಂತ ಹೇಳಿದ್ರೆ, ಸೊ ಕರೆಕ್ಟಾಗಿ ನೋಡ್ರಿ. ಒಂದು ಸಂಖ್ಯೆ, ಯಾವುದು ಒಂದು ಬಿಡಿ ಸಂಖ್ಯೆ, 1 ಮತ್ತು ಬಿಡಿ ಸಂಖ್ಯೆಯಲ್ಲಿ 1 ಮತ್ತು 9 ಇದ್ದರೆ, ಓಕೆ, ಇಲ್ಲಿ 1 ಮತ್ತು 9 ಇಲ್ಲೂ ಸಹ ಬಿಡಿ ಸ್ಥಾನನೇ ನೋಡಬೇಕು. 1 ಮತ್ತು 9 ಇದ್ದರೆ ಅವುಗಳ ವರ್ಗ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 1 ಬರುತ್ತೆ. ಇಲ್ಲಿ ನೋಡ್ರಿ, ಇದು ಬಿಡಿ ಸ್ಥಾನ, ಇಲ್ಲಿ ಒಂದೇ ಒಂದು ಸ್ಥಾನ ಇದೆ ಬಿಡಿ ಸ್ಥಾನ. ಇಲ್ಲಿ ಬಿಡಿ ಸ್ಥಾನ ಯಾವುದು? 1 ಅಲ್ವಾ? ಸೊ ಬಿಡಿ ಸ್ಥಾನದಲ್ಲಿ 1 ಬರುತ್ತೆ. ಅಂದರೆ ಇಲ್ಲಿ ಬರಿತೀನಿ, ಒಂದು ವೇಳೆ 1 ಅಥವಾ 9ರ ವರ್ಗದಲ್ಲಿ ನಮ್ಮದೇನು ನಾವು ವರ್ಗ ಸಂಖ್ಯೆ ಕಂಡಿಡ್ತೀವಲ್ಲ ಅದರ ಒಂದು ಬಿಡಿ ಸ್ಥಾನದಲ್ಲಿ ನಮಗೆ 1 ಸಿಗತ್ತೆ. ಬಿಡಿ ಸ್ಥಾನ ನೆನಪಿರಲಿ, ವರ್ಗ ಸಂಖ್ಯೆಯ ಬಿಡಿ ಸ್ಥಾನ, ವರ್ಗ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 1 ಸಿಗತ್ತೆ. ಓಕೆ, ಒಂದು ವೇಳೆ ನೆಕ್ಸ್ಟ್ ನೋಡೋಣ, 2 ಮತ್ತು ನೆಕ್ಸ್ಟ್ ನಂಬರ್ ಪ್ಯಾಟರ್ನ್ ಹಾಗೆ ಮೇಲೆ ಹೋಗುತ್ತೆ. 2 ಮತ್ತು 8ಇಂದ ಕೊನೆಗೊಂಡ್ರೆ ನಮಗೆ ಬಿಡಿ ಸ್ಥಾನದಲ್ಲಿ 4 ಸಿಗುತ್ತೆ. ಇಲ್ಲಿ ನೋಡಬಹುದು ನೀವು 4 ವರ್ಗ ಸಂಖ್ಯೆ ಬಿಡಿ ಸ್ಥಾನದಲ್ಲಿ. ಓಕೆ, ನೆಕ್ಸ್ಟು 3 ಇದರ 7, 3 ಮತ್ತು 7 ಇತ್ತಪ್ಪ. ಆವಾಗ ಏನು ಬಂದಿದೆ ನೀವೇ ಹೇಳಬಹುದು. 9 ಇದೆ. 3 ಅಥವಾ 7 ಇದ್ದರೆ 9. ಬರೀ ಇದೇ ಒಂದು ಕಾಲಮನ್ನು ನೋಡ್ತಾ ಇದ್ದೀವಿ ಅಂದ್ಕೊಂಬಿಡಿ. ಇಲ್ಲಿ ಬನ್ನಿ. ಸೊ ಮತ್ತೊಂದು ಸಲ ಹೇಳ್ತೀನಿ, 1 ಮತ್ತು 9
ಒಂದಿದೆ, 9 ಇದೆ. ಅದರ ಬಿಡಿಸ್ತಾನ ನೋಡಿರಿ 361ರಲ್ಲಿ ಬಿಡಿಸ್ತಾನ ನೋಡಿರಿ ಒಂದಿದೆ. 11ರ ಬಿಡಿಸ್ತಾನ ನೋಡಿರಿ ಒಂದಿದೆ. 2 ಅಥವಾ 8, 2 ಮತ್ತು 8 ಇಲ್ಲೇನೋ ಸ್ಯಾಟಿಸ್ಫೈ ಆಯಿತು. ಇಲ್ಲಿ ನೋಡಿರಿ ರೂಲು 2 ಮತ್ತು 8ರಲ್ಲಿ ನೋಡಿರಿ ಏನಿದೆ ಬಿಡಿಸ್ತಾನದಲ್ಲಿ 4, 4. ಸೊ ಬಂತ ನಮ್ಮದು ರೂಲು. ಇಲ್ಲೂ ಹಾಗೆ ನೋಡಿರಿ 2 ಮತ್ತು 8, 4, 4. ಸುಮ್ಮನೆ ಹೂ ಅನ್ನಂಗಿಲ್ಲ, ಅಲ್ಲಿ ರೂಲ್ಸ್ ಇದೆ. 3 ಅಥವಾ 7 ಬಂದ್ವಿ ಈಗ ನಾನು. ಮತ್ತು 3 ಮತ್ತು 7ರಲ್ಲಿ 9, 3, 7, 9, 9, 3, 7, 9, 9. ಇಲ್ಲೂ ಸಹ ಬಿಡಿಸ್ತಾನ ನೋಡಬೇಕು, ಇಲ್ಲೂ ಸಹ ಬಿಡಿಸ್ತಾನ ನೋಡಬೇಕು. ಓಕೆ, ನೆಕ್ಸ್ಟ್ ರೂಲ್ 4 ಮತ್ತು 6ಕ್ಕೆ ತಗೊಳ್ಳೋಣ. ಅಥವಾ 4 ಮತ್ತು 6ರಲ್ಲಿ ಕೊನೆಗೊಂಡ್ರೆ ಅದರ ಒಂದು ವರ್ಗ ಸಂಖ್ಯೆ ಬಿಡಿಸ್ಥಾನದಲ್ಲಿ 6 ಇರುತ್ತೆ. ಆಮೇಲೆ 5ರಲ್ಲಿ ನೋಡಿದ್ರೆ ಡೆಫಿನೆಟಾಗಿ 5 ಇರುತ್ತೆ. ಸೊ 5, 5, 5. 4 ಮತ್ತು 6ರಿಂದ ನೋಡೋಣ. 4, 6, 6, 6, 4, 6, 6, 6, 4, 6, 6, 6. ಸೊ ಇದು ಯಾಕೆ ನಮಗೆ ಅಂತಂದರೆ ಮುಂದೆ ಇಡೀ ಪಾಠ ನಿಂತ್ಕೊಂಡಿರೋದೇ ಈ ಬೇಸ್ ಮೇಲೆ, ಈ ರೂಲ್ಸ್ ಮೇಲೆ. ಓಕೆ, ಫೈನ್. ಮುಂದಕ್ಕೆ ನೋಡೋಣ ಏನಿದೆ ಅಂತ ಹೇಳಿಬಿಟ್ಟು. ಮೇಲಿನ ಕೋಷ್ಟಕದಲ್ಲಿ ವರ್ಗಗಳ ಬಗ್ಗೆ ಅಧ್ಯಯನ ಮಾಡಿ ಅವುಗಳ ವರ್ಗಗಳ ಬಿಡಿ ಸ್ಥಾನದಲ್ಲಿ ಕಂಡುಬರುವ ಅಂಕಿಗಳು ಯಾವುವು? ಹೌದು, ಅದೇ 0, 1, 4, 5, 6. 0ದು ಸಹ ಮುಂದೆ ಬರುತ್ತೆ, ಅದನ್ನು ಸಹ ಹೇಳ್ತೀನಿ. ಓಕೆ, ಸದ್ಯಕ್ಕೆ ಇದು ನೋಡ್ಕೊಳ್ಳಿ. 0, 1, 4, 5, 6, 9. ಓಕೆ, ಫೈನ್. ಅಲ್ಲದೆ 2, 3, 7, 8 ಕೊನೆಯಲ್ಲಿ ಬಿಡಿಸ್ಥಾನದಲ್ಲಿ ಎಲ್ಲಾದರೂ ಇದೆಯಾ? ಇಡೀ ಒಂದು ನೀವು ಇದನ್ನು ಟ್ಯಾಬ್ಯುಲರ್ ಕಾಲಮಲ್ಲಿ ನೋಡಿದಾಗ ಇಲ್ಲಿ ಎಲ್ಲಾದರೂ ಸಂಖ್ಯೆಗಳು 2, ಇಲ್ಲಿ ಬರೀತೀನಿ, 2, 3, 7 ಮತ್ತು 8ಇಂದ ಕೊನೆ ಆಗಿದೆಯಾ ಅಂತ ಹೇಳಿಬಿಟ್ಟು ನೋಡಿ ಬಿಡಿ ಸ್ಥಾನದಲ್ಲಿ. ಸೊ ಮತ್ತೆ ಮಧ್ಯದ ಯಾವುದಾದ್ರೂ ನೋಡಿಬಿಡ್ರಿ, ಇಲ್ಲಿ 8 ಇದೆ ಅಂತ ಹೇಳ್ಬಿಟ್ಟು ಬಿಡಿ ಸ್ಥಾನದಲ್ಲಿ ನೋಡಿ. ಬಿಡಿ ಸ್ಥಾನದಲ್ಲಿ ಎಲ್ಲಾದರೂ 2, 3, 7, 8 ಇದಿದೆಯಾ? ಇಲ್ಲ. ಸೊ ಹಾಗಾಗಿಬಿಟ್ಟು ಒಂದು ನಮಗೆ ಅರ್ಥ ಆಯಿತು ಏನಪ್ಪ ಅಂತಂದರೆ, ಯಾವ ಒಂದು ವರ್ಗ ಸಂಖ್ಯೆಯಲ್ಲಿ ಒಂದು ಯಾವುದಾದ್ರೂ ಒಂದು ಸಂಖ್ಯೆ ತೊಗೊಂಡಾಗ ಅದು ಒಂದು ವೇಳೆ 8, 7, 3, 2ರಲ್ಲಿ ಬಿಡಿ ಸ್ಥಾನದಲ್ಲಿತ್ತು ಅಂತಂದರೆ ಅದು ವರ್ಗ ಸಂಖ್ಯೆ ಅಲ್ಲ. ನೆಕ್ಸ್ಟ್ ಮುಂದೆ ಹೇಳ್ತೀನಿ. ಸೊ ಒಂದು ಸಂಖ್ಯೆ 0, 1, 4, 5, 6 ಅಥವಾ 9ರಲ್ಲಿ ಕೊನೆಗೊಂಡ್ರೆ ಅದು ಯಾವಾಗಲೂ ಒಂದು ವರ್ಗನೇನಾ? ಸೊ ಹಾಗಾದರೆ ಇಲ್ಲಿ ಕಾನ್ಸೆಪ್ಟ್ ಏನಾಯ್ತಪ್ಪ ಅಂತಂದರೆ 2, 3, 7, 8 ಬಂದರೆ ಬಿಡಿ ಸ್ಥಾನದಲ್ಲಿ ಇದು ವರ್ಗ ಸಂಖ್ಯೆ ಅಲ್ಲ ಅಂದ್ವಿ. ಹಾಗಾದರೆ 1, 4, 9, 6, 5, 0ಇಂದ ಅದು ಕೊನೆಗೊಂಡ್ರೆ ಅದೆಲ್ಲ ವರ್ಗ ಸಂಖ್ಯೆನಾ? ಇಲ್ಲ. ಅದು 1, 4, 0 ಸೇರಿಸೋಣ. 0, 1, 4, 5, 6, 9. ಓಕೆ, ಇದರಿಂದ ಕೊನೆಗೊಂಡ್ರೆ ಪ್ರತಿ ಸಲನೂ ಅದು ವರ್ಗ ಸಂಖ್ಯೆ ಆಗುತ್ತಾ ನೋಡೋಣ, ಅಥವಾ ವರ್ಗ ಸಂಖ್ಯೆ ಆಗದೇನೂ ಇರಬಹುದಾ? ಅದನ್ನು ಸಹ ಚೆಕ್ ಮಾಡೋಣ. ಯಾವ ರೀತಿಯಾಗಿ ಚೆಕ್ ಮಾಡೋಣ? ಫಾರ್ ಎಕ್ಸಾಂಪಲ್ ಒಂದು ಸಂಖ್ಯೆ ತೊಗೊಳ್ತೀನಿ, 36. ಓಕೆ, 36ರಲ್ಲಿ ಇದ್ರ ಪ್ರಕಾರ 6 ಇದೆ. ಹಾಗಾದರೆ 36 ನಮಗೆ ಗೊತ್ತುಂಟು, ಇದು ಒಂದು ವರ್ಗ ಸಂಖ್ಯೆ. ಯಾವುದ್ರದ್ದು? 6 36. 6 ಸ್ಕ್ವೇರ್ = 36. ಫೈನ್, 6ರ ಒಂದು ಓಕೆ ಫೈನ್, 36 ಆಯಿತು. 6 ಇದೆಯಲ್ವಾ? ಆಯಿತು. ಈಗ ಅದೇ ತೊಗೊಳ್ತೀನಿ, 16 ತೊಗೊಳ್ತೀನಿ. 16 ಅನ್ನೋದು ಹೌದು 4, 4 16 ಅಲ್ಲೆಲ್ಲೆಲ್ಲೆಲ್ಲೇ ಆಗ್ಬಿಡ್ತಲ್ಲ ವರ್ಗ ಸಂಖ್ಯೆ. ಫೈನ್, ಇನ್ನೂ ಒಂದು ನೋಡೋಣ, 26 ತೊಗೊಳ್ತೀನಿ. 26 ಅನ್ನೋದು ಯಾವ ಸಂಖ್ಯೆಗೆ ವರ್ಗ ಸಂಖ್ಯೆ? ಇಲ್ಲ ಅಲ್ವಾ? 26 ಅನ್ನೋದು 6ರಿಂದ ಎಂಡ್ ಆಗಿದೆ, ಆದ್ರೂ ಸಹ 26 ಅನ್ನೋದು ವರ್ಗ ಆಗಿಲ್ಲ. 44 ತೊಗೊಳ್ತೀನಿ, 4ರಿಂದ ಎಂಡ್ ಆಯಿತು, ಇದು ಸಹ ವರ್ಗ ಸಂಖ್ಯೆ ಆಗೋದಿಲ್ಲ. ಓಕೆ ಫೈನ್, ಹಾಗಾಗಿಬಿಟ್ಟು ಇದು ಎಲ್ಲ ಸಲಿನೂ ವರ್ಗ ಸಂಖ್ಯೆ ಆಗುತ್ತೆ ಅಂತ ಹೇಳೋಕ್ಕೆ ಆಗಲ್ಲ. ಓಕೆ, ವರ್ಗ ಸಂಖ್ಯೆ ಇದರಿಂದ ಈ ನಂಬರ್ಸಿಂದ ಕೊನೆಗೊಳ್ಳುವ ಈ ನಂಬರ್ಸ್ ಬಿಡಿ ಸ್ಥಾನದಲ್ಲಿದ್ದು ಈ ಸಂಖ್ಯೆಯಿಂದ ಕೊನೆಗೊಳ್ಳಿರುವ ಎಲ್ಲ ಸಂಖ್ಯೆಗಳು ಪೂರ್ಣ ವರ್ಗ ಸಂಖ್ಯೆಗಳು ಆಗಿರಲೇಬೇಕು ಅಂತ ಇಲ್ಲ, ಆಗಿರಬಹುದು ಅಥವಾ ಆಗಿರದೇನೆ ಇರ್ಬೋದು. ಆದರೆ ಇದಿದೆಯಲ್ಲ, ಈ ರೂಲ್ಸ್ ಇದೆಯಲ್ಲ, 2, 3, 7, 8ರಿಂದ ಕೊನೆ ಆದರೆ 200% ವರ್ಗ ಸಂಖ್ಯೆ ಆಗಲ್ಲ. ಗೊತ್ತಾಯ್ತಾ? ಇದು ವರ್ಗ ಸಂಖ್ಯೆ ಆಗೋದೇ ಇಲ್ಲ. ಇಲ್ಲಿ ಆಗಬಹುದು ಅಥವಾ ಆಗದೇ ಇರ್ಬೋದು, ನಾವು ಚೆಕ್ ಮಾಡಬೇಕು. ಓಕೆ, ನೆಕ್ಸ್ಟ್. ಫೈನ್. ಸೊ ಅದನ್ನೇ ಇಲ್ಲಿ ಹೇಳಿದ್ದಾರೆ ಅಷ್ಟೇ. ನೆಕ್ಸ್ಟ್ ನೋಡೋಣ.
ಸೊ ಅವುಗಳ ಬಿಡಿ ಸ್ಥಾನದ ಅಂಕಿಯನ್ನು ನೋಡಿ ಅವು ವರ್ಗಗಳಲ್ಲ ಎಂದು ನೀವು ನಿರ್ಧರಿಸಬಹುದಾದ 5 ಸಂಖ್ಯೆಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಎಲ್ಲಿ 1 ಸ್ಕ್ವೇರ್, 9 ಸ್ಕ್ವೇರ್, 11 ಸ್ಕ್ವೇರ್, 19 ಸ್ಕ್ವೇರ್, 21 ಸ್ಕ್ವೇರ್, 29 ಸ್ಕ್ವೇರ್. ಅದಾದಮೇಲೆ ನೆಕ್ಸ್ಟು ನಾನು 31 ಸ್ಕ್ವೇರ್ ತೊಗೊಳ್ತೀನಿ. ನೆಕ್ಸ್ಟ್ 39 ಸ್ಕ್ವೇರ್ ತೊಗೊಳ್ತೀನಿ. ಓಕೆ, ಒಂದನ್ನು ಹೊಂದಿದೆ, ಮುಂದಿನ 2 ವರ್ಗಗಳನ್ನು ಬರೆಯಿರಿ ಅಂತಂದರೆ ಅದು 2 ಆಯಿತು. ನೆಕ್ಸ್ಟ್ ಸಂಖ್ಯೆ 6ರಲ್ಲಿ ಕೊನೆಗೊಳ್ಳುವ ವರ್ಗ ಸಂಖ್ಯೆಗಳನ್ನು ಪರಿಗಣಿಸೋಣ. 16 4 ಸ್ಕ್ವೇರ್, 36 6 ಸ್ಕ್ವೇರ್, 196 14 ಸ್ಕ್ವೇರ್. ಸೊ 16 ಸ್ಕ್ವೇರ್, 24 ಸ್ಕ್ವೇರ್, 6. ಈ ಕೆಳಗಿನ ಯಾವ ಸಂಖ್ಯೆಗಳು ಅವ್ರು ಕೊಟ್ಟಿದ್ದಾರೆ ಅಷ್ಟೇ. ನೆಕ್ಸ್ಟ್ ಈ ಕೆಳಗಿನ ಯಾವ ಸಂಖ್ಯೆಗಳ ವರ್ಗದ ಬಿಡಿ ಸ್ಥಾನದಲ್ಲಿ ಅಂಕಿ 6ಅನ್ನು ಹೊಂದಿದೆ. ಈಗ ನಾನು ಹೇಳಿದ್ದೆ ಈ ಕಾನ್ಸೆಪ್ಟನ್ನು ನಾವು ನೆನಪಿರಲಿ. ಏನು, ವರ್ಗದ ಬಿಡಿ ಸ್ಥಾನದಲ್ಲಿ ಅಂಕಿ 6ಅನ್ನು ಹೊಂದಿದೆ. ಇಲ್ಲಿ ನಾವು ಅದರ ಒಂದು ಸ್ಕ್ವೇರನ್ನು ಕೊಟ್ಟಿದ್ದಾರೆ, ಇಲ್ಲಿ ಅದರ ಏನದು ಬಿಡಿ ಸ್ಥಾನದಲ್ಲಿ 6 ಇದೆಯಾ ಅಂತ ಹೇಳಿಬಿಟ್ಟು ನೋಡಬೇಕು. ಈಸಿಯಾಗಿ ಕೊಟ್ಟರೇನೋ ನಾವು ನೋಡಿಬಿಡ್ಬೋದು. ಅದಕ್ಕೋಸ್ಕರ ನಾವು ಇಲ್ಲಿ ಈ ರೂಲನ್ನು ನಾವು ಅಪ್ಲೈ ಮಾಡ್ತೀವಿ. ಬಿಡಿ ಸ್ಥಾನದಲ್ಲಿ 6 ಇರಬೇಕು ಅಂತಂದರೆ ಕಂಡೀಷನ್ ಏನು, ಇಲ್ಲಿ ಬಿಡಿ ಸ್ಥಾನದಲ್ಲಿ 4 ಅಥವಾ 6 ಇರಬೇಕು ಅಷ್ಟೇ. ಇದಿಷ್ಟೇ ನೆನ್ಪಿಟ್ಕೊಳ್ರಿ. ಓಕೆ, 6 ಇರಬೇಕು ಅಂದರೆ 4 ಅಥವಾ 6 ಇರಬೇಕು. ಬನ್ನಿ, ಇಲ್ಲಿ 4 ಇದೆಯಾ? ಇಲ್ಲ, ಆಗಲ್ಲ. ಇಲ್ಲಿ 4 ಇದೆಯಾ? ಇದೆ. ಇಲ್ಲಿ 4 ಇದೆಯಾ? 6 ಇದೆ. ಈ 4 ಅಲ್ಲ, ಬಿಡಿ ಸ್ಥಾನದಲ್ಲಿ ನೋಡಬೇಕು. 6 ಇದೆ, ಇದು ಆಗುತ್ತೆ. ನೆಕ್ಸ್ಟ್ ಇಲ್ಲಿ 6 ಇದೆ, ಇದು ಆಗುತ್ತೆ. 4 ಇದೆ, ಇದು ಆಗುತ್ತೆ. 82 ಇದಾಗಲ್ಲ. ನೋಡ್ರಿ, ಎಷ್ಟು ಈಸಿಯಾಗಿ ಆ ಒಂದು ರೂಲ್ಸನ್ನು ಅಪ್ಲೈ ಮಾಡಿಕೊಂಡು ನಾವು ಹೇಳಿದ್ವಿ. ಬಿಡಿ ಸ್ಥಾನದಲ್ಲಿ ಡೆಫಿನೆಟ್ ಆಗಿ ಇಲ್ಲಿ 4ಇಂದ ಎಂಡ್ ಆಗಿದೆ, 6ಇಂದ ಎಂಡ್ ಆಗಿದೆ ಅಂತ ಅಂದರೆ ಬಿಡಿ ಸ್ಥಾನದಲ್ಲಿ ಅಂಕಿ 6 ಬಂದೇ ಬರುತ್ತೆ. ಬೇಕಾದರೆ ಮಾಡಿ ನೋಡ್ಬೋದು. ಓಕೆ, ನೆಕ್ಸ್ಟ್ ನೀವು ಈಗಾಗಲೇ ಭರ್ತಿ ಮಾಡಿದ ಕೋಷ್ಟಕದಿಂದ ಸಂಖ್ಯೆಗಳು ಅವುಗಳ ವರ್ಗಗಳನ್ನು ಗಮನಿಸಿದಾಗ ಕಂಡುಬರುವ ಇನ್ನೂ ಹೆಚ್ಚಿನ ವಿನ್ಯಾಸಗಳನ್ನು ಕಂಡುಹಿಡಿಯಿರಿ. ಸೊ ಇನ್ನೂ ವಿನ್ಯಾಸ ನೋಡ್ಕೊಂಡು ಹೋದರೆ, ನಾನು ಆವಾಗಲೇ 0 ಮಾಡಿರಲಿಲ್ಲ ಅಲ್ವಾ, ಇಲ್ಲಿ ಜಾಗ ಬಿಟ್ಟಿದ್ದೀನಲ್ವಾ. ಸೊ ನೋಡಿ, 10 ಸ್ಕ್ವೇರ್ 100, 20 ಸ್ಕ್ವೇರ್ 400, 40 ಸ್ಕ್ವೇರ್ 800. ಆದರೆ ನಮಗೆ 2 ಸೊನ್ನೆಗಳಿವೆ. ಇಲ್ಲಿ ನೋಡಿರಿ, 1 0 ಇತ್ತು ಅಂತ ಅಂದರೆ ಅದರ ವರ್ಗದಲ್ಲಿ 2 0 ಬರುತ್ತೆ. ಓಕೆ, ಅದೇ ರೀತಿ ಇಲ್ಲಿ 2 0 ಇದ್ದರೆ ಅದರ ವರ್ಗದಲ್ಲಿ 4 ಬರುತ್ತೆ. ಅಂದರೆ 3 0 ಇದ್ದರೆ 3 0 ಇದ್ದರೆ ಏನಾಗುತ್ತೆ? ಇಲ್ಲಿ ನೋಡಿರಿ, 1 0 ಇತ್ತಾ, ವರ್ಗ ಮಾಡಿದಾಗ 2 0 ಬಂತು. 2 0 ಇತ್ತಾ, ಅದ್ರ ಡಬಲ್ 4 0 ಬಂತು. 3 0 ಇತ್ತಾ, ಅದ್ರ ಡಬಲ್ 1 2 3 4 5 6 ಅಷ್ಟೇ. ಓಕೆ, ಫೈನ್. ಹಾಗೆ ಕಂಟಿನ್ಯೂ ಆಗುತ್ತೆ. ಹಾಗಾದರೆ 3 ಸೊನ್ನೆಗಳಿದ್ರೆ ಅದರ ವರ್ಗದ ಕೊನೆಯಲ್ಲಿ ಎಷ್ಟು ಸೊನ್ನೆಗಳಿರುತ್ತೆ? 6 ಸೊನ್ನೆಗಳಿರುತ್ತೆ. ಓಕೆ, ನೆಕ್ಸ್ಟ್ ಒಂದು ಸಂಖ್ಯೆಯ ಕೊನೆಯಲ್ಲಿರುವ ಸೊನ್ನೆಗಳ ಸಂಖ್ಯೆ ಮತ್ತು ಅದರ ವರ್ಗದ ಕೊನೆಯಲ್ಲಿರುವ ಸೊನ್ನೆಗಳ ಸಂಖ್ಯೆಯ ಬಗ್ಗೆ ನೀವು ಏನು ಗಮನಿಸಿದಿರಿ? ಅದೇ ಅದರ ಡಬಲ್ ಆಗುತ್ತೆ ಅಂತ ಗಮನಿಸಿದ್ವಿ. ಇದು ಯಾವಾಗಲೂ ಸಾಧ್ಯವೇ? ಹೌದು. ವರ್ಗ ಸಂಖ್ಯೆಯ ಕೊನೆಯಲ್ಲಿ ಸಮಸಂಖ್ಯೆಯ ಸೊನ್ನೆಗಳನ್ನು ಮಾತ್ರ ಹೊಂದಿರಬಹುದು ಎಂದು ನಾವು ಹೇಳಬಹುದೇ? ಹೌದು, ಹೇಳಬಹುದು. ಯಾಕೆ ಅಂತ ಅಂದರೆ ಇಲ್ಲಿ ನೋಡ್ರಿ, ವರ್ಗ ಸಂಖ್ಯೆಯ ಕೊನೆಯಲ್ಲಿ ಇಲ್ಲಿ 2 ಇದೆಯಲ್ವಾ, ಇಲ್ಲಿ 4 ಇದೆಯಾ, 6 ಇದೆಯಾ, 8 ಇದೆಯಾ. ಸೊ ಹಾಗೆ ಕಂಟಿನ್ಯೂ ಆಗ್ತಾ ಹೋಗಿದೆ. ಸಮಸಂಖ್ಯೆಯ ಸೊನ್ನೆಗಳನ್ನು ಮಾತ್ರ ಹೊಂದಿರಬಹುದು. ಹೌದು. ಸೊ ಮೊದಲನೇ ಕ್ವಶನಿಗೆ ಇಲ್ಲಿ ಸೊನ್ನೆಗಳ ಸಂಖ್ಯೆಯ ಬಗ್ಗೆ ನೀವು ಏನು ಗಮನಿಸಿದ್ದೀರಾ ಅಂತಂದರೆ 1ರಿಂದ ಡಬಲ್ ಆಯಿತು. ಇದು ಯಾವಾಗಲೂ ಸಾಧ್ಯವೇ? ಹೌದು, ಯಾವಾಗಲೂ ಸಾಧ್ಯ. ವರ್ಗ ಸಂಖ್ಯೆಗಳ ಕೊನೆಯಲ್ಲಿ ಸಮಸಂಖ್ಯೆಗಳ ಸೊನ್ನೆಗಳನ್ನು ಮಾತ್ರ ಹೊಂದಿರಬಹುದು ಎಂದು ನಾವು ಹೇಳಬಹುದೇ? ಹೌದು, ಹೇಳಬಹುದು. ಓಕೆ, ಫೈನ್. ಲಾಸ್ಟ್ ಪಾಯಿಂಟ್ ನೋಡೋಣ. ಒಂದು ಸಂಖ್ಯೆ ಮತ್ತು ಅದರ ವರ್ಗದ ಸಾಮ್ಯತೆ ಬಗ್ಗೆ ನೀವು ಏನು ಹೇಳಬಹುದು? ಇಷ್ಟೆಲ್ಲ ತಿಳ್ಕೊಂಡ್ವಲ್ಲ. ಸೊ ಇದರೊಳಗಡೆ ಏನಾದರೂ ಒಂದು ಸಾಮ್ಯತೆ ಸಿಗ್ತಾ ನಮಗೆ? ಹೌದು. ಏನು ಸಿಕ್ತಪ್ಪ ಅಂತಂದರೆ, ಒಂದು ವೇಳೆ ನಂಬರ್ ಸಂಖ್ಯೆ ಸಮವಾಗಿದ್ದರೆ, ಫಾರ್ ಎಕ್ಸಾಂಪಲ್ 2, ಅದರ ವರ್ಗನೂ ಸಹ ಸಮಸಂಖ್ಯೆ ಆಗಿರುತ್ತೆ. ಇನ್ನೊಂದು ಯಾವುದಾದ್ರು ತೊಗೊಂಡ್ರಿ, 2 ಆದಮೇಲೆ 4 ತೊಗೊಂಡ್ವಿ, 16 ಅನ್ನೋದು ಸಮಸಂಖ್ಯೆ. 8 ಸ್ಕ್ವೇರ್ = 8 8 64, ಅದು ಸಹ ಸಮಸಂಖ್ಯೆ. 6 ತೊಗೊಂಡ್ವಿ, ಆದರೂ ಸಹ ಸಮಸಂಖ್ಯೆ. ನೋಡ್ರಿ, ಇಲ್ಲಿ ಸಾಮ್ಯತೆ ಏನಿದೆಪ್ಪ ಅಂತಂದರೆ, ಮೊದಲನೇ ಕಂಡೀಷನ್, ಒಂದು ಸಂಖ್ಯೆ ಸಮಸಂಖ್ಯೆ ಇದ್ದಾಗ ಅದರ ವರ್ಗನೂ ಸಹ ಸಮಸಂಖ್ಯೆ ಆಗಿರುತ್ತೆ. ಅದಕ್ಕೆ ಎಕ್ಸಾಂಪಲ್ ಇದು. ಓಕೆ, ನೆಕ್ಸ್ಟ್ ಇನ್ನೊಂದು ಸಾಮ್ಯತೆ ಇದೆ. ಏನು? ಒಂದು ಸಂಖ್ಯೆ ಬೆಸ ಸಂಖ್ಯೆ ಇದ್ದಾಗ 1, 1ರ ವರ್ಗ 1, 3ರ ವರ್ಗ 9, 9 ಅನ್ನೋದು ಬೆಸ ಸಂಖ್ಯೆ. ನೆಕ್ಸ್ಟು 5 ತೊಗೊಂಡೆ, 25 ಅನ್ನೋದು
ಬೆಸ ಸಂಖ್ಯೆ. ಇನ್ನೂ ನೀವು ಬಹಳ ದೊಡ್ಡ ಬೇರೆ ಬೇರೆ ಬೆಸ ಸಂಖ್ಯೆನೂ ನೋಡಿರಿ. 29 ಸ್ಕ್ವೇರ್ ತೊಗೊಂಡೆ, 29 ಸ್ಕ್ವೇರ್ ತೊಗೊಂಡಾಗ 841 ಇದು ಒಂದು ಬೆಸ ಸಂಖ್ಯೆ. 19 ಸ್ಕ್ವೇರ್ 361 ಅದು ಬೆಸ ಸಂಖ್ಯೆ. 25 625 ಬೆಸ ಸಂಖ್ಯೆ. 27 ಸ್ಕ್ವೇರ್ ಅಂತ ತೊಗೊಂಡೆ, ಅದು 729 ಬಂತು, ಅದನ್ನು ಸಹ ಬೆಸ ಸಂಖ್ಯೆ. ಹಾಗಾದರೆ ಒಂದು ಸಂಖ್ಯೆ ಬೆಸ ಸಂಖ್ಯೆ ಆಗಿದ್ದರೆ ಅದರ ವರ್ಗನೂ ಸಹ ಬೆಸ ಸಂಖ್ಯೆ ಆಗಿರುತ್ತೆ. ನೋಡಿ, ಸಂಖ್ಯೆಗಳಲ್ಲಿ ಎಷ್ಟೊಂದು ಆಟಗಳಿರುತ್ತಲ್ವ, ಬೆಸ ಸಂಖ್ಯೆ ಆಗಿರುತ್ತೆ. ಸೊ ಅದೇ ನಾವೇನು ಒಳಹೊಕ್ಕು ಅರ್ಥ ಮಾಡ್ಕೊಬೇಕಷ್ಟೇ. ಸೊ ಅನ್ನೋದು ಇದರ ಒಂದು ಸಾಮ್ಯತೆ. ಇಲ್ಲಿಯವರೆಗೆ ಈ ಪೇಜ್ ನಂಬರ್ 5 ನಾವು ಕಂಪ್ಲೀಟ್ ಮಾಡಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಇದರ ಕಂಟಿನ್ಯೂಷನ್ ಪಾರ್ಟ್ ನೋಡೋಣ. ನಿಮಗೆ ಅರ್ಥ ಆದರೆ, ನನ್ನ ಕಾನ್ಸೆಪ್ಟ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.